ಸರ್ಟಿಫಿಕೇಟ್ ಸಿಗುತ್ತೆ, ಪ್ರತಿಯೊಂದು ಕೆಲಸಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ. ಹೊಲ್ದವ್ರಿಗೆ ಕೊಡಂಗಿಲ್ಲ, ಹೊಲಿಯಕ್ಕೆ ಹೆಸರು ಕೊಟ್ಟಿದ್ದಾರಲ್ಲ ಅವ್ರ ಹೆಸರು ಕೊಡಲ್ಲ. ಗಂಡನ ಹೆಸರ್ಲೆ, ಅಕ್ಕಿ ಹೆಸರ್ಲೆ, ತಂಗಿ ಹೆಸರ್ಲೆ, ಯಾರ ಹೆಸರ್ಲೆ ತಗೋಬಹುದು. ಕೆಲಸ ನೀವಾರ ಮಾಡ್ರಿ ಅವ್ರ ಮಾಡ್ರಿ, ಹೌದಾ? ಯಾರು ನೀವು ನಮ್ಗೆ ಬ್ರೇಸ್ಲೆಟ್ ತಂದು ಕೊಡ್ತೀರಿ ಅವ್ರಿಗೆ ಕೊಡ್ತೀವಿ ಪೇಮೆಂಟ್ ಇಲ್ಲ. ಮತ್ತೆ ನಿಮ್ಮ ಯಜಮಾನ್ ಈಗ ನೀವ ಪೋಣಿಸ್ತೀರಿ, ಪಾಪ ತಂದು ಕೊಡ್ತೀರಿ, ಅದು ಸಿಗುತ್ತೆ ನಿಮ್ಗೆ, ಅರ್ಥ ಆಗುತ್ತಾ? ಬಟ್ ಅದು ಒಂದು ಬ್ರೇಸ್ಲೆಟ್ ಒಂದು ಇದು ಪೋಣಿಸ್ ಕೊಡಕ್ಕೆ ₹1. ಬ್ರೇಸ್ಲೆಟ್ ಅಂದ್ರೆ ಬಳಿ ಆಕಾರದಾಗ ಇರುತ್ತೆ, ನೋಡಿಲ್ಲ? ಚಿತ್ರಣ ಕೊಡ್ತೀವಿ ಸರ್ಗೆ, ಮೇಡಮ್ ಅವ್ರಿಗೆ ಕೊಡ್ತೀವಿ, ಅರ್ಥ ಆಗುತ್ತಾ? ಇದು ಬ್ರೇಸ್ಲೆಟ್ ಇಂದ. ಆಮೇಲೆ LED ಬಲ್ಬ್ ಬಂದಿದೆ ಅದು ಪ್ರಾಜೆಕ್ಟ್, ಅದನ್ನ ಕೊಡಿಸ್ ಪ್ರಯತ್ನ ಮಾಡ್ತೀನಿ. ಅದೇನು ನೀತಿ ನಿಯಮಗಳು ಹೇಳೋಣ. ನಾವು 1, 2 ಕೆಲಸ ಯಾರು ಕರೆಕ್ಟಾಗಿ ಮಾಡ್ತೀವಿ, 2, 3 ಕೊಡ್ತೀವಿ. ಆಮೇಲೆ ಈ ಎಲ್ಲರೂ ಮಾಡೋದ್ರ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಸೊಂಡಿಗೆ ಮಾಡ್ಬೋದು. ಮಾಡೋ ಮುಂದಾಗ 1, 2 ತಿನ್ಬೋದು, ನೀಟಾಗಿ ಮಾಡ್ಬೇಕು, ಅರ್ಥ. ಆಮೇಲೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಇದೆ ಇದ್ರೊಳಗೆ ಒಂದು ಪಾಠಶಾಲಾ ಪ್ರಾಜೆಕ್ಟ್. ನೀವು SLC PUC ಕಲ್ತಿರಲ್ಲ, ನಿಮ್ಮ ಊರನ್ನ ಮಕ್ಕಳಿಗೆ, ನಿಮ್ಮ ಓಣ್ಯನ ಮಕ್ಕಳಿಗೆ ಕುಂತ್ಕೊಂಡು ಪಾಠ ಹೇಳಿದ್ರೆ 1ನೇ ತರಗತಿಲಿಂದ 5ನೇ ತರಗತಿ ನಮ್ಮ ಊರನ್ನ ಮಕ್ಕಳಿಗೆಲ್ಲ, ನಿಮ್ಮ ಊರನ್ನ ಮಕ್ಕಳಿಗೆ, ನಿಮ್ಮ ಓಣ್ಯನ ಮಕ್ಕಳಿಗೆ ಕರ್ಕೊಂಡು ಕುಂದರ್ಸಿ ಪಾಠ ಹೇಳಿದ್ರೆ, ಪಾಠ ಹೇಳ್ಕೊಡೋದು, 4 ಅಕ್ಷರ ಕಲಿಸ್ಕೊಡೋದು ಪಾಪದ ಕೆಲಸ, ಪುಣ್ಯದ ಕೆಲಸ. ಮಾಡೋದು ಮಾತಾಡೋರು ಕೊಡ್ಬೇಕ, ಮಾಡೋರು ಕೊಡ್ಬೇಕು. ಹೆಣ್ಮಗಳು ಯಾರು ಟೀಚರ್ ಪೋಸ್ಟ್ ತಗೊಂತೀರಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಅವ್ರು ತಗೊಂಡ್ರೆ ಅವ್ರಿಗೆ ₹1500 ಸಿಗುತ್ತೆ ಪ್ರತಿ ತಿಂಗಳು ಹೋಗೋದು ಲೇಟ್ ಆಗುತ್ತೆ. ಅಂದ್ರೆ ಕೆಲವೊಂದು ವಿಚಾರಗಳು ನಿಮ್ಗೆ ವಿಶ್ವಾಸಕ್ಕೆ ತರಕಿವೆ ಎಲ್ಲ, ಹೌದಾ? ಇವೆಲ್ಲ ಫಿಸಿಕಲ್ ಆಗಿ ಬಟ್ಟೆ ತರಬೇಕು, ಅವೆಲ್ಲ ಲೇಟಾಗಿ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಯೂಟ್ಯೂಬ್ಗೆ ಕಲೆಕ್ಷನ್ ಕೊಡ್ತೀವಿ. ಯೂಟ್ಯೂಬ್ ಕಲೆಕ್ಷನ್ ಕೊಟ್ರೆ ಯೂಟ್ಯೂಬ್ನೊಳಗೆ ಈಗ 5 ಲಕ್ಷ ಜನ ಇದ್ದೀವಿ ಅಥವಾ 9-10 ಸಾವಿರ ಜನ ಇದೀವಲ್ಲ, ಎಲ್ಲರೂ ಲೈಕ್ ಶೇರ್ ಮಾಡಿದ್ರೆ ದೊಡ್ಡದಾಗತ್ತಿಲ್ಲ ಅದು. ದೊಡ್ಡದಾಗಿ ಯೂಟ್ಯೂಬ್ಲಿದ್ದಾನೆ ದುಡ್ಡು ಬರುತ್ತೆ ಟೀಚರ್ಗೆ, ಅರ್ಥ ಆಗುತ್ತಾ? ಈ ಜೀವನದಾನ್ ಗ್ರೂಪ್ನೊಳಗೆ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಉಚಿತ, ಇಲ್ಲಿ ಕೂಡ ಪಾಠ ಹೇಳೋದು ಅವ್ರಿಗೂ ಉಚಿತ, ಅವ್ರ ಹತ್ರ ದುಡ್ಡು ಇಸ್ಕೊಳ್ಬಾರ್ದು, ಅರ್ಥ ಆಗುತ್ತಾ? ಇದು ಪಾಠಶಾಲಾ ಪ್ರಾಜೆಕ್ಟ್. ಇಷ್ಟೆಲ್ಲ ಪ್ರಾಜೆಕ್ಟ್ ಅದಾವ, ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರಿಗೆ ಒಂದೊಂದ ಮತ್ತೊಂದು ಕೊಡ್ತೀವಿ, ಅರ್ಥ ಆಯ್ತಾ? ಇಷ್ಟೊತ್ತನ ಹೇಳಿದ್ದೇನೆಂದ್ರೆ ಉದ್ಯೋಗದ ಬಗ್ಗೆ ಮಾಹಿತಿ.